ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಶಿಲುಬೆಯ ಕುರಿತು ಹೆಚ್ಚಳ. ಅದಕ್ಕೆ ಆಧಾರವಾಗಿ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಿದ್ದಾನೆ, ಶಿಲುಬೆಯ ವಿಷಯದಲ್ಲಿ ಮಾತ್ರ ಹೆಚ್ಚಳ ಪಡೋಣ, ಬೇರೆ ಯಾವುದರಲ್ಲಿ ಹೆಚ್ಚಳ ಪಡುವುದು ಬೇಡ. ನಾವು ಸಹ ಅಪೊಸ್ತಲನಾದ ಪೌಲನೊಂದಿಗೆ ಸೇರಿ ಹೇಳಬೇಕು, ಕರ್ತನೇ, ನನಗೆ ಆಸ್ತಿ ಇದ್ದರೂ, ತಲಾಂತ ಇದ್ದರೂ, ಒಳ್ಳೆ ಕೆಲಸವಿದ್ದರೂ ಬೇರೆ ವಿಷಯಗಳಲ್ಲಿ ನಾನು ಹೆಚ್ಚಳ ಪಡುವುದಿಲ್ಲ, ನಿನ್ನ ಶಿಲುಬೆಯ ವಿಷಯದಲ್ಲಿ ಹೆಚ್ಚಳ ಪಡುತ್ತೇನೆಂಬುದಾಗಿ ನಾವು ಹೇಳಬೇಕು. ನೋಡ್ರಿ, ಶಿಲುಬೆ ದೈವಿಕತೆಯನ್ನು ಕಾಣುವ ಒಂದು ಸ್ಥಳವಾಗಿದೆ. ಶಿಲುಬೆಯು ಪಾಪಗಳನ್ನು ಮನ್ನಿಸಲ್ಪಡುವಂಥ ಒಂದು ಸ್ಥಳ. ಶಿಲುಬೆಯು ದೇವ ಬಲವನ್ನು ಹೊಂದಿಕೊಳ್ಳುವ ಸ್ಥಳ. ಶಿಲುಬೆಯು ವೈರತ್ವವನ್ನು ಹೋಗಲಾಡಿಸುವ ಸ್ಥಳ. ಶಿಲುಬೆಯು ಧರ್ಮಶಾಸ್ತ್ರದ ನಿಯಮಗಳನ್ನು ತೆಗೆದುಹಾಕಿ ಪ್ರೀತಿಯ ನಿಯಮವನ್ನು ಸ್ಥಾಪಿಸಿದ ಸ್ಥಳ. ಶಿಲುಬೆಯು ತಂದೆಯೊಂದಿಗೆ ನಮ್ಮನ್ನು ಸಂಧಾನಪಡಿಸುವ ಸ್ಥಳ. ಶಿಲುಬೆಯು ದೈವಿಕ ಬಲವನ್ನು ಪ್ರಕಟಿಸುವಂಥ ಸ್ಥಳವಾಗಿದೆ. ಒಂದು ಮರದ ಶಿಲುಬೆಯು ಆ ಶ್ರೀಮಂತೆಯು ಮಲಗಿದ್ದ ಹಾಸಿಗೆಯ ಎದುರು ಗೋಡೆಯಲ್ಲಿ ಇಡಲ್ಪಟ್ಟಿತು. ವ್ಯಾಧಿ ಪೀಡಿತಳಾದ ಆಕೆಯು ಯಾವಾಗಲೂ ಆ ಶಿಲುಬೆಯನ್ನೇ ನೋಡುತ್ತಾ ಕಣ್ಣೀರಿಡುತ್ತಾ ಇದ್ದಳು. ಆ ವೃದ್ಧ ತಾಯಿಗೆ 4 ಮಂದಿ ಮಕ್ಕಳಿದ್ದರು. ಒಬ್ಬರಾದರೂ ಬಂದು ಆಕೆಗೆ ಉಪಚಾರ ಮಾಡುತ್ತಿರಲಿಲ್ಲ. ಆದರೆ ಪಕ್ಕದ ಮನೆಯ ಹುಡುಗಿ ರಾತ್ರಿ ಹಗಲು ಎನ್ನದೆ ಆ ವೃದ್ಧ ತಾಯಿಗೆ ಪ್ರೀತಿ ತೋರಿಸಿ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದಳು. ಆ ತಾಯಿಯ ಪ್ರಾಣ ಹೋಗುವ ಸಮಯದಲ್ಲಿ 4 ಮಂದಿ ಮಕ್ಕಳು ಬಂದರು. ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಪಾಲು ಮಾಡಿಕೊಂಡರು. ಉಳಿದಿದ್ದು ಆ ಮರದ ಶಿಲುಬೆ ಮಾತ್ರ. ಆ ಮರದ ಶಿಲುಬೆಯನ್ನು ಆ ಬಡ ಹುಡುಗಿಯ ಕಡೆಗೆ ಬಿಸಾಡಿಬಿಟ್ಟು ಹೊರಟು ಹೋಗಿಬಿಟ್ಟರು. ಆ ಹುಡುಗಿಯಾದರೂ ಗುಣುಗುಟ್ಟಿದೆ ತನ್ನ ಪಾಲಿಗೆ ಬಂದ ಆ ಶಿಲುಬೆಯನ್ನು ತೆಗೆದುಕೊಂಡು ಕರ್ತನನ್ನು ಸ್ತುತಿಸಿ ಸಂತೋಷವಾಗಿ ದೇವರನ್ನು ಮಹಿಮೆಪಡಿಸಿದಳು. ಕೆಲವು ದಿನಗಳ ತರುವಾಯ ಆ ಶಿಲುಬೆಯ ತಳಭಾಗವನ್ನು ನೋಡಿದಾಗ ಅದರಲ್ಲಿ ಒಂದು ಮುಚ್ಚಳವಿತ್ತು. ಅದನ್ನು ತೆರೆದು ನೋಡಿದಾಗ ಅದರ ಒಳಗೆ ಅತ್ಯಮೂಲ್ಯವಾದಂಥ ರತ್ನಗಳು, ಬಂಗಾರಗಳು ಅದರ ಒಳಗೆ ಇಡಲ್ಪಟ್ಟಿದವು. ನೋಡ್ರಿ, ಅಲ್ಪವೆಂದು ಎನಿಸಿದಂಥ ಆ ಶಿಲುಬೆಯೊಳಗೆ ಇಡಲ್ಪಟ್ಟಂಥ ಅಮೂಲ್ಯವಾದ ವಸ್ತುಗಳನ್ನು ನೋಡಿ ಆ ಹುಡುಗಿ ಸಂತೋಷ ಪಟ್ಟಳು. ಪ್ರೀತಿಯುಳ್ಳ ದೇವಜನರೇ, ಶಿಲುಬೆಯೇ ಸಿಂಹಾಸನದ ಹಾದಿ. ಶಿಲುಬೆ ಪರಲೋಕವನ್ನು ತೆರೆಯುವ ಮಾರ್ಗ. ಅದಕ್ಕೆ ಇಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾನೆ, ಶಿಲುಬೆಯಲ್ಲೇ ನಾವು ಹೆಚ್ಚಳ ಪಡೋಣ. ಚೀನಾ ದೇಶದ ರಕ್ತ ಸಾಕ್ಷಿಯಾದಂಥ ವಾಚ್ಮ್ಯಾನ್ ಲೀ ಎಂಬಂಥ ಒಬ್ಬರು, ಅವರು ಕಲ್ವಾರಿಯ ಶಿಲುಬೆಯನ್ನು ಧ್ಯಾನಿಸಿ, ನನಗೆ ಯಾವುದು ಬೇಡ, ಕಲ್ವಾರಿ ನಾಯಕನ ಶಿಲುಬೆ ನನಗೆ ಸಾಕು ಎಂಬುದಾಗಿ ಹೇಳಿದರು. ಪ್ರೀತಿಯುಳ್ಳ ದೇವಜನರೇ, ಶಿಲುಬೆಯನ್ನು ಆಶೀರ್ವಾದವೆಂಬುದಾಗಿ ತಿಳಿದು ಅದನ್ನು ಸ್ವಂತ ಮಾಡಿಕೊಳ್ಳುವಾಗ ಬರಿದಾಗಿ ಅಲ್ಲ, ನೀನು ಕಲ್ವಾರಿಯ ಸ್ವಾಮಿಯೊಂದಿಗೆ ನಿತ್ಯ ಜೀವವನ್ನು, ಪರಲೋಕದ ಆಶೀರ್ವಾದಗಳನ್ನು ಅದರೊಂದಿಗೆ ಹೊಂದಿಕೊಳ್ಳುತ್ತೀರಾ. ಹಾಗಾದರೆ ನಮ್ಮ ಜೀವಿತದಲ್ಲಿ ಶಿಲುಬೆಯಲ್ಲಿ ಮಾತ್ರ ಹೆಚ್ಚಳ ಪಡೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ಅಪೊಸ್ತಲ ಪೌಲನು ಹೇಳುವ ಹಾಗೆ ನಿಮ್ಮ ಶಿಲುಬೆಯಲ್ಲಿ ಮಾತ್ರ ನಾವು ಹೆಚ್ಚಳ ಪಡಬೇಕಪ್ಪ. ದೇವರೇ, ಸ್ತೋತ್ರ ಏಸಪ್ಪ. ಆ ಶಿಲುಬೆಯ ಮೂಲಕ, ಆ ಶಿಲುಬೆಯ ಹಾದಿಯ ಮೂಲಕ ದೇವರೇ ನಾವು ಸಾಗುವಾಗ ಅದರಲ್ಲಿ ಎಷ್ಟೋ ಆಶೀರ್ವಾದಗಳನ್ನು ಇಟ್ಟಿದ್ದೀಯ. ಒಂದು ಕಾಲಕ್ಕೂ ದೇವರೇ ಆ ಶಿಲುಬೆಯ ನಿಮಿತ್ತವಾಗಿ ಬರುವ ಕಷ್ಟ ಹಿಂಸೆಗಳನ್ನು ನೋಡಿ ಸೋತು ಹೋಗದೆ ಅದು ನಮ್ಮ ಪಾಲಿಗೆ ಬಂದಂಥ ಸ್ತೋತ್ರ ಒಂದು ವರ ಎಂಬುದಾಗಿ ಮುನ್ನುಗ್ಗಿ ಹೋಗಲಿಕ್ಕೆ ನಮಗೆ ಸಹಾಯ ಮಾಡಿರಿ. ದೇವರೇ, ಶಿಲುಬೆಯಲ್ಲಿ ಹೆಚ್ಚಳ ಪಡಲಿಕ್ಕೆ ನಮಗೆ ಸಹಾಯ ಮಾಡಿರಿ. ದಿನ ಕೂಡ ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಈ ದಿವಸ ನಿನ್ನ ಮಕ್ಕಳಿಗೆ ಹೊಸ ಕೃಪೆಯನ್ನು, ಬಲವನ್ನು ಕೊಡ್ರಿ, ಅದ್ಭುತವಾಗಿ ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ಶಿಲುಬೆಯಲ್ಲಿ ಮಾತ್ರ ಹೆಚ್ಚಳ ಪಡೋಣ, ದೇವರನ್ನು ದೃಷ್ಟಿಸೋಣ, ನಮ್ಮ ಜೀವಿತದಲ್ಲಿ ಶಿಲುಬೆಯನ್ನು ನೋಡಿ ಮುನ್ನುಗ್ಗೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪವನ್ ಶೋಯ್. ಗಾಡ್ ಬ್ಲೆಸ್ ಯು ಆಲ್.
ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.